ಈಗ ನೋಡಿ ನಮ್ಮ ಭಾರತ್ ಪೆಟ್ರೋಲ್ ಬಂಕು ವಿನಾಯಕ ಮೈಸೂರು ರೋಡು 90 ರೂಪಾಯಿ ಇದೆ ಗ್ಯಾಸ್. 90 ರೂಪಾಯಿ ಒಂದು ಕಡಿಮೆ, 1 ರೂಪಾಯಿ ಕಮ್ಮಿ ಇದೆ. ಎಲ್ಲ ಕಡೆ ಸ್ಯಾಟಲೈಟು 150, ಇನ್ನೂ ಒಂದು ಪಕ್ಕ ಬಂಕ್ ಇದೆ 125 ರೂಪಾಯಿ. ಇಲ್ಲಿ ಯಾವಾಗ ಎಷ್ಟೇಕಾಯ್ತು ಆವಾಗಿಂದ ಸೇಮ್ ರೇಟ್ ಇದೆ. ಯಾರಿಗಾನ ಬೇಕಂದರೆ ಬಂದು ಇಲ್ಲಿ ಹಾಕ್ಸಿ ನೋಡಿ. ಎಲ್ಲ ಕಡೆ ಏನು ಇಲ್ಲ, ಎಲ್ಲ ಕಡೆ ಇದ್ದದ್ದು ಎಲ್ಲ ಸ್ಟಾಪ್ ಆಗಿದೆ. ಗ್ಯಾಸ್ ಎಲ್ಲ ಇದೆ, ಬೇಕಾ ಅಂತ ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ. ಗ್ಯಾಸ್ ಕೊಡ್ತಾ ಇಲ್ಲ. ಈ ಬಿಸಿಲಲ್ಲಿ 150 ರೂಪಾಯಿ ನಾವು ಗ್ಯಾಸ್ ಹಾಕ್ಕೊಂಡು ಏನು ಸಂಪಾದನೆ ಮಾಡೋದು ಹೇಳಿ. 4 ಲೀಟ್ರ್ ಗ್ಯಾಸ್ ಹಾಕಿದ್ರೆ 600 ರೂಪಾಯಿ. ನಾವು ಸುತ್ತದ್ದು ಎಷ್ಟು 1000 ಸುತ್ತರೆ 400 ರೂಪಾಯಿ ಮನೆಗೆ ತೊಗೊಂಡೋಗ್ಬೇಕಾ? ಹಾಕ್ಸಿದೆ. ಈಗ ಒಂದು ತಿಂಗಳೇ ಸಿಕ್ಕಿಲ್ಲ, ಹಾಕ್ಸಿದೆ. ಏನು ಮಾಡ್ತೀರಾ? ಮನೆಯದು ಜೀವನ ನಡೆಸ್ಬೇಕಲ್ಲ, ಹಾಕ್ಸ್ಲೇಬೇಕು. 150 ರೂಪಾಯಿ ಅಂದ್ರೂ ಹಾಕ್ಸ್ಲೇಬೇಕು, 200 ರೂಪಾಯಿ ಅಂದ್ರೂ ಹಾಕ್ಸ್ಲೇಬೇಕು. ಏನು ಮಾಡ್ತೀರಾ? ನಮ್ಮ ಕಷ್ಟ ನಮಗೆ. ಯಾರ್ಯಾರು ಹೇಳ್ತಾರೆ ಒಂದು 15,000 ಹಾಕ್ಸ್ಬಿಡ್ತೀವಿ, ಇದು ಮಾಡಿಬಿಡ್ತೀನಿ, ಅದು ಮಾಡಿಬಿಡ್ತೀನಿ. ಮಂಗಳವಾರ ನೋಡೋಣ. ಮಂಗಳವಾರ ಏನು ಮೀಟಿಂಗ್ ಇದೆ ನಮ್ಮದು. ಎಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಇಕ್ತಾರೆ, ಎಲ್ಲಿ ಇಕ್ತಾರೆ ಗೊತ್ತಿಲ್ಲ. ಮಂಗಳವಾರ ಇದೆ, ಇಲ್ಲಾಂದರೆ ಗುರುವಾರ ಇದೆ. ಎಲ್ಲ ನಮ್ಮ ಆಟೋ ಚಾಲಕರು ಎಷ್ಟು ಜನ ಇದ್ದೀವಿ ಎಲ್ಲರೂ ಸೇರ್ತೀವಿ. ಎಷ್ಟು ಜನ ಇದ್ದೀವಿ ಎಲ್ಲರೂ ಸೇರ್ತೀವಿ. ನೋಡೋಣ. ನಮಗೆ ಏನು ಹಾಕಿಲ್ಲ ಅಂದರೂ ನಮಗೆ ಬೇಡ ಕಾಸು. ನಮ್ಮ ಕಷ್ಟ, ನನ್ನ ದುಡ್ಡು. ನಮ್ಮ ಡಿಮ್ಯಾಂಡ್ ಏನಿಲ್ಲ, ಗ್ಯಾಸ್ ರೇಟ್ ಕಮ್ಮಿ ಮಾಡಲಿ ಸಾಕು. ಗ್ಯಾಸ್ ರೇಟ್ ಕಮ್ಮಿ ಮಾಡಲಿ. ಬೇಕಂದರೆ ಮೀಟ್ರ್ ರೇಟೂ ಬೇಕಂದರೆ ಒಂದು 10 ರೂಪಾಯಿ ಕಮ್ಮಿನೇ ಮಾಡಬೇಡಿ. ಮೀಟ್ರ್ ಬೆಲೆ ಕಮ್ಮಿ ಇದ್ರೇ ಅಲ್ಲ ಕಸ್ಟಮರ್ ನಮ್ಮ ಹತ್ರ ಬರೋದು ಅಲ್ಲ. ಅಷ್ಟೇನ ನಾವು ಹೇಳ್ಕೊಳ್ತೀವಿ. ಗ್ಯಾಸ್ ರೇಟು ಕಮ್ಮಿ ಮಾಡಲಿ. ಈಗ ಅದು ಡೇಟ್ ಫಿಕ್ಸ್ ಮಾಡಿಬಿಟ್ಟವ್ರೆ. ಈಗ ಸಿಗ್ತಾ ಇರೋದು 3 ದಿವಸದಿಂದ ಸಿಗ್ತಾ ಇದೆ, ಸ್ವಲ್ಪ ಆರಾಮಾಗೇ ಸಿಗ್ತಾ ಇದೆ. ಇದು ಡೇಟ್ ಫಿಕ್ಸ್ ಮಾಡಿ 15 ದಿವಸ ಆಯಿತು. ನಮ್ಮ ಗ್ರೂಪಲ್ಲಿ ಎಲ್ಲ ಇದೆ. ನಮ್ಮ ಗ್ರೂಪಲ್ಲಿ 600 ಆಟೋ ಇರೋದು. ಡೇಟ್ ಫಿಕ್ಸ್ ಮಾಡಿ ಒಂದು ವೀಕ್ ಆಯ್ತು. ಅದು ಮಂಗಳವಾರ ನೋಡೋಣ ಏನು ಮಾಡ್ತಾರೆ, ಏನು ಸ್ವಲ್ಪ ನಮ್ಮ ಬಾಡಿಗೆ ಹಿಡಿಗೆ ಕಟ್ಟಕ್ಕೆ ಏನು ಹಾಕ್ತಾರ ಅಂತ. ಅದು ಹಾಕಿಲ್ಲ ಅಂದ್ರೂ ಗ್ಯಾಸ್ ಬೆಲೆ ಕಮ್ಮಿ ಮಾಡಲಿ ಸಾಕು. ನಾವು ಏನು ಕೇಳ್ತಾ ಇಲ್ಲ, ಅವರೇ ಹೇಳ್ತಾರ ಅದು ಕುಡಿಸ್ತಾರ ಅಂತ. ಅದು ಒಬ್ರು ಆಟೋ ಅವರು ನಮ್ಮ ಗ್ರೂಪಲ್ಲಿ ಹೇಳ್ರು. ಒಬ್ರು ಹೇಳ್ತಾರ 15,000 ಅಂತ, ಒಬ್ರು ಹೇಳ್ತಾರ 5,000 ಅಂತ. ಅದು ಏನು ನಾವು ಆಸೆ ಇಕ್ಕಿಲ್ಲ, ಅದು ಬರೋದು ಇಲ್ಲ. ಅದು ಬಂದರೆ ನೋಡೋಣ. ಅದು ಅಷ್ಟೇ ನಾವು ಹೇಳ್ಕೊಳ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಡಿ ಬಾಸ್.